ಸೆಕೆಂಡ್ PUC ಜಿಯೋಗ್ರಫಿ ನೋಟ್ಸ್ ಅಧ್ಯಾಯ 2 ಪ್ರಪಂಚದ ಜನಸಂಖ್ಯೆ ಪಾರ್ಟ್ 2 1 ಮಾರ್ಕ್ಸ್ ಕ್ವಶನ್ ಅಂಡ್ ಆನ್ಸರ್. ಪ್ರಶ್ನೆ 14 ಆಂತರಿಕ ವಲಸೆ ಎಂದರೇನು? ಉತ್ತರ ರಾಷ್ಟ್ರದ ಒಳಗಡೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಜನರು ಸ್ಥಳಾಂತರಗೊಳ್ಳುವುದನ್ನು ಆಂತರಿಕ ವಲಸೆ ಎನ್ನುವರು. ಪ್ರಶ್ನೆ 15 ಏಷ್ಯಾದ ಯಾವ ರಾಷ್ಟ್ರವು ಅಧಿಕ ಜನಸಂಖ್ಯೆಯನ್ನು ಹೊಂದಿದೆ? ಉತ್ತರ ಚೀನಾ. ಪ್ರಶ್ನೆ 16 ಜನಸಾಂದ್ರತೆ ಎಂದರೇನು? ಉತ್ತರ ಪ್ರತಿ ಚದರ ಕಿಲೋಮೀಟರ್ನಲ್ಲಿ ಕಂಡುಬರುವ ಸರಾಸರಿ ಜನಸಂಖ್ಯೆಯನ್ನು ಜನಸಾಂದ್ರತೆ ಎನ್ನುವರು. ಪ್ರಶ್ನೆ 17 ಲಿಂಗಾನುಪಾತ ಅಥವಾ ಲಿಂಗ ಸಂಯೋಜನೆ ಅಥವಾ ಸ್ತ್ರೀ ಪುರುಷ ಪ್ರಮಾಣ ಎಂದರೇನು? ಉತ್ತರ ಪ್ರತಿ 1000 ಪುರುಷರಿಗೆ ಕಂಡುಬರುವ ಒಟ್ಟು ಸ್ತ್ರೀಯರ ಸಂಖ್ಯೆಯನ್ನ ಲಿಂಗಾನುಪಾತ ಎನ್ನುವರು. ಪ್ರಶ್ನೆ 18 ಪ್ರಪಂಚದಲ್ಲಿ ಅಧಿಕ ಲಿಂಗಾನುಪಾತ ಹೊಂದಿದ ರಾಷ್ಟ್ರ ಯಾವುದು? ಉತ್ತರ ಲ್ಯಾಟ್ವಿಯಾ. ಪ್ರಶ್ನೆ 19 ಸಾಕ್ಷರತೆ ಪ್ರಮಾಣ ಎಂದರೇನು? ಉತ್ತರ ಅರಿತುಕೊಂಡು ಓದುವುದು ಮತ್ತು ಬರೆಯುವುದನ್ನ ಸಾಕ್ಷರತೆ ಪ್ರಮಾಣ ಎನ್ನುವರು. ಪ್ರಶ್ನೆ 20 ಪ್ರಪಂಚದ ಸರಾಸರಿ ನಗರ ಜನಸಂಖ್ಯೆ ಎಷ್ಟು? ಉತ್ತರ 50.5%. ಪ್ರಶ್ನೆ 21 ಪ್ರಪಂಚದಲ್ಲಿ ಕಡಿಮೆ ಲಿಂಗಾನುಪಾತ ಹೊಂದಿದ ರಾಷ್ಟ್ರ ಯಾವುದು? ಉತ್ತರ UAE. ಪ್ರಶ್ನೆ 22 ನಿರೀಕ್ಷಿತ ಜೀವಿತಾವಧಿ ಎಂದರೇನು? ಉತ್ತರ ಒಬ್ಬ ಮನುಷ್ಯ ಜೀವಂತವಾಗಿರುವ ಸರಾಸರಿ ಅವಧಿಯನ್ನ ನಿರೀಕ್ಷಿತ ಜೀವಿತಾವಧಿ ಎನ್ನುವರು. ಪ್ರಶ್ನೆ 23 ಪ್ರಪಂಚದ ಸರಾಸರಿ ನಿರೀಕ್ಷಿತ ಜೀವಿತಾವಧಿಯನ್ನ ತಿಳಿಸಿ. ಉತ್ತರ 68.09 ವರ್ಷಗಳು. ಪ್ರಶ್ನೆ 24 ಪ್ರಥಮ ಬಾರಿಗೆ ಮಾನವ ಅಭಿವೃದ್ಧಿಯ ಪರಿಕಲ್ಪನೆಯನ್ನ ಪರಿಚಯಿಸಿದವರು ಯಾರು? ಉತ್ತರ ಡಾಕ್ಟರ್ ಮೆಹಬೂಬ್ ಉಲ್ ಹಕ್. ಪ್ರಶ್ನೆ 25 HDI ಯನ್ನು ವಿವರಿಸಿ. ಉತ್ತರ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾನವ ಅಭಿವೃದ್ಧಿ ಸೂಚ್ಯಾಂಕ. ಪ್ರಶ್ನೆ 26 ಜನಸಂಖ್ಯೆ ಆವರ್ತದ ಪಿತಾಮಹ ಯಾರು? ಉತ್ತರ WS ಥಾಮ್ಸನ್. ಪ್ರಶ್ನೆ 27 ಪ್ರಪಂಚದಲ್ಲಿ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರ ಯಾವುದು? ಉತ್ತರ ವ್ಯಾಟಿಕನ್ ಸಿಟಿ. ಪ್ರಶ್ನೆ 28 HPI ಯನ್ನು ವಿವರಿಸಿ. ಉತ್ತರ HPI ಹ್ಯೂಮನ್ ಪಾವರ್ಟಿ ಇಂಡೆಕ್ಸ್ ಮಾನವ ಬಡತನ ಸೂಚ್ಯಾಂಕ. Part 3 2 marks question and answer coming soon. Thank you for watching. Subscribe my channel. Please like my videos. Support my channel.